ಅವರ ಉದ್ದೇಶಗಳೇನು ಅವರ ಹತ್ರನೇ ನೇರವಾಗಿ ಮಾತಾಡ್ಸೋಣ ಸರ್. ಸಾಕಷ್ಟು ವರ್ಷಗಳಿಂದ ತಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೀರಿ. ಹೋರಾಟದ ಹಿಂದಿನ ಹಾದಿಗಳನ್ನ ಒಂದ್ಸಲ ಮೆಲುಕು ಹಾಕೋದಾದ್ರೆ ಏನ್ ಹೇಳ್ತೀರಿ? ಗುರು ಇಲ್ಲದೆ ಗುರಿನ ಇಟ್ಕೊಂಡು ಹೋರಾಟದ ಹಾದಿಲಿ ಬಂದಿದ್ದೀನಿ. ನನಗೆ ಯಾರು ಗುರುಗಳು ಇರಲಿಲ್ಲ. ಹೋರಾಟದ ಜೀವನದಲ್ಲಿ ಸಾಕಷ್ಟು ನೋವುಗಳು ಅನುಭವಿಸ್ಕೊಂಡು ಅಂತಂತಾಗಿ ಇವತ್ತು ಪಿ ಮೂರ್ತಿ ನಾನು ನಿಮ್ಮ ಮುಂದೆ ಕುಂತಿದ್ದೀನಿ. ನನ್ನ ಹೋರಾಟದ ಜೀವನ ಸುಮಾರು 20 ವರ್ಷಗಳ ನಿರಂತರವಾಗಿ ನನ್ನ ಹೋರಾಟದ ಸೇವೆ. ನಾವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಬಹುಶಃ ನನ್ನ ಸಂಘಟನೆ ಕಟ್ಟಿರೋದೇ ಕಬ್ಬನ್ ಪಾರ್ಕಲ್ಲಿ ಒಂದು ನೆಲದಲ್ಲಿ ಕೂತ್ಕೊಂಡು ಒಂದು 10 ಜನ ನಾವು ಸಂಘಟನೆ ಕಟ್ಟಿದವರು ಇವತ್ತು ಈ ಮಟ್ಟಿಗೆ ಬೆಳೆದು ಒಂದು ಇಡೀ ರಾಜ್ಯದ 30 ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ದಲಿತರಿಗೆ ಧ್ವನಿಯಾಗಿ ನಾನು ನಿಂತಿದ್ದೀನಿ. ಓಕೆ ಸರ್, ಈಗ ತಾವು ಈಗ ಅಂಬೇಡ್ಕರ್ ಸೇನೆಯನ್ನ ಈಗ ಸ್ಥಾಪನೆ ಮಾಡಿದಿರಾ. ಸೊ ಹಾಗಾದ್ರೆ ಈ ಸೇನೆಯ ಉದ್ದೇಶ ಏನು, ಗುರಿಗಳೇನು? ನಾನು ಅಂಬೇಡ್ಕರ್ ಸೇನೆ ಕಟ್ಟಿರೋದು ಇವತ್ತು ಬಡವರು, ದಲಿತರು, ಹಿಂದುಳಿದ ವರ್ಗದವರು, ಯಾವುದೇ ಜಾತಿ ಇಲ್ಲದೆ ಒಬ್ಬ ಸಾಮಾನ್ಯ ಬಡವನಿಗೆ ತೊಂದರೆ ಅವನ ಬಗ್ಗೆ ಧ್ವನಿ ಎತ್ತಕ್ಕೆ ಒಂದು ಸಂಘಟನೆ ಅನ್ನೋದು ಬೇಕು. ಆ ಸಂಘಟನೆಗೋಸ್ಕರ ನಾನು ಅಂಬೇಡ್ಕರ್ ಸೇನೆ ಕಟ್ಟಿದ್ದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದಂತ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ರಾಜಕಾರಣಿ ಆಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಷ್ಟು ಜನ ಬಡವರು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳು MLA ಆಗಿರೋದು, ಮಿನಿಸ್ಟರ್ ಆಗಿರೋದು, ಎಷ್ಟು ಜನ ಬಡವರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಇವತ್ತು ದಲಿತರನ್ನ ಕಂಬಲ್ಪಳ್ಳಿಯಲ್ಲಿ ಮನೇಲಿ ಇಟ್ಟು ಸುಟ್ಟಾಕ್ತಾರೆ. ಅದರಲ್ಲಿ ಎಷ್ಟು ಜನ ದಲಿತರ ಮಂತ್ರಿಗಳು ವಾಯ್ಸ್ ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ಹೋರಾಟದ ಹಾದಿಲಿ ಮುಖಾಂತರ ನಾವು ಬಂದು ನಮ್ಮ ಹೋರಾಟದ ಕಿಚ್ಚನ್ನ ನಾವು ಒಂದು ಕಿಚ್ಚಿನ ಮುಖಾಂತರ ಪ್ರತಿಭಟನೆ ಮಾಡಿದಾಗ ನಮ್ಮಕ್ಕ ನಾವು ಕಿತ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮ್ಗೆ ಅಂಬೇಡ್ಕರ್ ಸೇನೆ ಬೇಕು, ಹೋರಾಟ ಬೇಕು ನಮಗೆ. ಖಂಡಿತ ಸರ್. ಈಗ ದಲಿತ, ಹಿಂದುಳಿದವರು ಈ ತರ ತುಂಬಾ ಮಾತಾಡ್ತಾರೆ. ನಾವು ರಾಜಕಾರಣಿಗಳನ್ನ ನೋಡಿದ್ರೆ ಮೈಕ್ ಇಟ್ಟರೆ ಎದುರುಗಡೆ ತುಂಬಾ ಮಾತಾಡ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅವರ ಏಳಿಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ತಮ್ಗೆ? ಖಂಡಿತವಲ್ಲೇ ಸರ್ ನೋಡಿ, ಜನ ರಾಜಕಾರಣಿಗಳು ಓಟ್ ಕೇಳ್ಬೇಕಾದ್ರೆ ಮನೆಗೆ ಬಂದು ಕಾಲಿಗೆ ಬೀಳ್ತಾರೆ. ಗೆದ್ದ ಮೇಲೆ ನಾವು ಅವ್ರ ಮನೆ ಬಾಕ್ಲು ಹುಡಿಕೊಂಡು ಹೋಗ್ಬೇಕಾಯ್ತದೆ. ಗೆಲ್ಲಕ್ಕಿಂತ ಮುಂಚೆ ನಾವು ದಲಿತರ ಸೇವೆ ಮಾಡ್ತೀವಿ, ಬಡವರ ಸೇವೆ ಮಾಡ್ತೀವಿ, ಎಲ್ಲಾ ತರ ಮಾಡ್ತೀವಿ ಅಂತಾರೆ. ಗೆದ್ದ ಮೇಲೆ ರಾಜಕಾರಣಿಯ ಗುಲಾಮಗಿರಿ ಕೆಲಸ ಮಾಡ್ಕೊಂಡು ಇರ್ತಾರೆ. ಅದು ಯಾವುದೇ ಪಕ್ಷ ಆಗಿರ್ಲಿ.